ರಾಜ್ಯ ವಿಧಾನಸಭೆಗೆ ನಡೆದಂಥ ಚುನಾವಣೆಯಲ್ಲಿ ಗ್ಯಾರಂಟಿ ಹೆಸರಿನಲ್ಲಿ ಬಡವರಿಗೆ ಮೋಸ ಮಾಡಿ ಬಡವರ ಮನಸ್ಸನ್ನು ಕದ್ದು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಸಾಮಾನ್ಯ ಜನರ ಬಗ್ಗೆ ಆಗಲಿ, ರೈತರ ಬಗ್ಗೆ ಆಗಲಿ, ದೀನದಲಿತರ ಬಗ್ಗೆ ಆಗಲಿ ಕಳಕಳಿ ಕಾಳಜಿಯಿಂದ ಆಡಳಿತವನ್ನು ಮಾಡಿಲ್ಲ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ರಾಜ್ಯದಲ್ಲಿ ದಿನನಿತ್ಯ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ, ಕೊಲೆಗಳಾಗ್ತಾ ಇದ್ದಾವೆ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಉಡಾಫೆ ಮಾತಾಡಿಕೊಂಡು ಓಡಾಡ್ತಾ ಇದ್ದಾರೆ ಮಂತ್ರಿಗಳೆಲ್ಲ. ಮುಂಗಾರು ಹಂಗಾಮ ಪೂರ್ಣಾವಧಿ ಮುಗದೇ ಹೋಯ್ತು, ಮಳೆ ಬರೋದೇ ಇಲ್ಲ. ಇನ್ನು ಮುಂಗಾರು ಹಂಗಾಮದು 84 ಲಕ್ಷ ಎಕರೆ ಬಿತ್ತನೆ ಆಗಬೇಕಾದಂಥ ಜಾಗದಲ್ಲಿ 30 ಲಕ್ಷ ಎಕರೆ ಬಿತ್ತನೆ ಆದರೂ ಕೂಡ ಒಂದೇ ಒಂದು ಬೆಳೆ ನಾಟಿಗೆ ಉಳಿದಿಲ್ಲ. ಯಾಕಂದ್ರೆ ತೇವಾಂಶದ ಕೊರತೆಯಿಂದ ಎಲ್ಲ ಒಣಗೋಗಿದೆ. ಕೂಡಲೇ ಸರ್ಕಾರ ಬರ ಪರಿಹಾರ ಮಾಡಲಿಕ್ಕೆ ಬರ ಘೋಷಣೆ ಮಾಡಬೇಕಾಗಿತ್ತು. ಹಳ್ಳಿಗಳಲ್ಲಿ, ಹಟ್ಟಿಗಳಲ್ಲಿ, ಹಾಡಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ. ಕನಿಷ್ಠ ಒಂದು 25 ಕೋಟಿ ಆದರೂ ಪ್ರತಿ ಜಿಲ್ಲೆಗೆ ಕುಡಿಯುವ ನೀರಿಗಾಗೆ ಬಿಡುಗಡೆ ಮಾಡಬೇಕಾಗಿತ್ತು. ಇದುವರೆಗೂ ಮಾಡಿಲ್ಲ. ಸುಮ್ಮನೆ ಸುಳ್ಳು ಹೇಳ್ಕೊಂಡು ಒಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಿದ್ದಾರೆ ಕಂದಾಯ ಮಂತ್ರಿಗಳು. 329 ಕೋಟಿ ರಾಜ್ಯದ ಡಿ ಸಿಗಳ ಅಕೌಂಟ್ನಾಗ ಅದಂತ. ಏನು ಮಾಡೋದು ಅದನ್ನು? ನಾನು ಹೇಳ್ತೀನಿ, ಇದನ್ನು ಬಿಡಿ. ರಾಜ್ಯದ ಎಲ್ಲ ಮಂತ್ರಿಗಳು 13 ಮಂದಿ ಮಂತ್ರಿಗಳದಿರಿ. ಪ್ರತಿಯೊಬ್ಬರಿಗೂ ಒಂದು 3 ಜಿಲ್ಲೆ ತೊಗೊಂಡ್ರೆ 30 ಜಿಲ್ಲೆ ಬರ ಅಧ್ಯಯನ ಮಾಡ್ಬೋದು. 3 ದಿನದಲ್ಲಿ ಮಾಡ್ಬೋದು. ಮಾಡಲಿಕ್ಕೆ ತಯಾರಿಲ್ಲ. ಅವರಿಗೆ ಜನರ ಚಿಂತೆ ಇಲ್ಲ, ಕುರ್ಚಿ ಚಿಂತೆ ಇದೆ. ಕುರ್ಚಿ ಕಾದಾಟಕ್ಕಾಗಿ ದಿನನಿತ್ಯ ಕಚ್ಚಾಡ್ತಾ ಇದ್ದಾರೆ. ಮತ್ತು ದೆಹಲಿಯಲ್ಲಿ 3 ಅಂಗಡಿಗಳನ್ನ ತಗೊಂಡು ಕೂತಾರೆ ವ್ಯಾಪಾರ ಮಾಡಲಿಕ್ಕೆ. ಮಂತ್ರಿಗಳನ್ನ ಯಾರ್ಯಾರು ಮಾಡಬೇಕು, ಯಾರ್ಯಾರು ಖರೀದಾರ ಬರ್ತಾರಂತೇಳಿ. ಖರೀದಾರ ಅಂದ್ರೆ ಗೊತ್ತಾತಲ್ಲ, ಪರ್ಚೇಜರ್ ಬರ್ತಾರಂತ 3 ಅಂಗಡಿ ತಗೊಂಡು ಕೂತಾರೆ. ಒಂದು ಸೋನಿಯಾ ಗಾಂಧಿ ಅಂಗಡಿ, ಒಂದು ರಾಹುಲ್ ಗಾಂಧಿ ಅಂಗಡಿ, ಒಂದು ಪ್ರಿಯಾಂಕಾ ಗಾಂಧಿ ಅಂಗಡಿ. ಆ ಅಂಗಡಿ ಒಳಗೆ ಯಾರು ವ್ಯಾಪಾರ ಮಾಡ್ತಾರ ಅಂತ ಪೈಪೋಟಿಗೆ ಇಟ್ಟಾರಿಗೆ. ಯಾರು ಹೆಚ್ಚು ಬಿಡ್ ಮಾಡ್ತಾರ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ನಿನ್ನೆ ನಿರ್ಧಾರ ಮಾಡ್ಬೋದಾಗಿತ್ತು, ಮತ್ತು 3 ದಿನ ಮುಂದೆ ಹಾಕಿದ್ರು. ಯಾಕಂದರೆ ಎಲ್ಲರೂ ಬಂದು ಭೇಟಿ ಆಗಿಲ್ಲ ಅಂಥೇಳಿ. ಕೆಲವರೇ ಭೇಟಿ ಆಗ್ಯಾರ, ಎಲ್ಲರೂ ಭೇಟಿ ಆಗ್ಬೇಕು ಅಂಥೇಳಿ ವ್ಯಾಪಾರ ಮಾಡ್ಕೊಂಡು ಕೂತಾರೆ. ಈ ಸರ್ಕಾರ ಜನರಿಗೆ ವಿಶ್ವಾಸ ದ್ರೋಹ ಮಾಡಿದೆ ಮತ್ತು ಆಡಳಿತದಲ್ಲಿ ಹಿಡಿತಾ ಇಲ್ಲ. 3 ವರ್ಷದಲ್ಲಿ ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಯಾವುದೇ ಜಿಲ್ಲೆಯಲ್ಲಿ ಮಾಡಿಲ್ಲ. ಅದಕ್ಕಾಗಿ ಇವರು ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಅಯೋಗ್ಯರದಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ.